ತಿನ್ರಿ ಕ್ರೀಮು. ಅಯ್ಯೋ, ಕ್ರೀಮ್ ಹಚ್ಕೊಂಡು ತಿನ್ನಕೇನು, ತಿನ್ಕೊಳ್ಳಿ. ಅದೇ ತಿನ್ನಮ್ಮ. ಅಲ್ಲ ಅಮ್ಮ, ನೋಡಮ್ಮ ಅಲ್ಲೋಡಮ್ಮ, ಹೇಳ್ತಲಕ್ಕಿಲ್ಲ ಅಮ್ಮ, ತಿಂದು ಬಿಡೋದು ನೋಡಮ್ಮ ಹಂಗೆ. 1 ನಿಮಿಷದಲ್ಲಿ ಎಷ್ಟು ಬಿಸ್ಕೆಟ್ನ ಖಾಲಿ ಮಾಡಿರ್ತೀರೋ ಅವರಿಗೆ 1,000 ರೂಪಾಯಿ ಸಿಗುತ್ತೆ. 1 ಸ್ಟಾರ್ಟ್. ಎಸ್ ಫೈನಲಿ ಚಿರು ಗಾಡ್ ಪ್ರಾಂಕ್. ಎಸ್ ಒಳಗೆ ನನಗೆ ಒಂಥರ ವೇರ್ಡ್ ಫೀಲಿಂಗ್ ಆಗ್ತಿದೆ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ. ಗೈಸ್, ಇವಾಗ ಅಟ್ ಪ್ರೆಸೆಂಟ್ ಟೈಮ್ ಬಂದ್ಬಿಟ್ಟು 1:15. ಸೊ ನಾನು ಇವಾಗ ಒಂದಿಷ್ಟು ಬ್ಲಾಗ್ ಪ್ಲಾನ್ ಮಾಡ್ಕೋತಾ ಇದ್ದೀನಿ. ನಾನು ಇನ್ನ ಕರೆದ್ನಾ, ನಾನು 10 ನಿಮಿಷ ಆದ್ಮೇಲೆ ಕರಿತೀನಕ್ಕ, ಅವಾಗ ಬಾ ಕಳ್ಸಿ ಅಂತ ಹೇಳ್ದೆ. ನಾನು ಕರೆದ್ನಾ, ಗೋಮಾ ನಾನು ಕರಿತೀನಿ, ಒಬ್ಬ ಹೋಗು. ಗೈಸ್ ಬನ್ನಿ, ಹೋಗಿ ಒಂದಿಷ್ಟು ಐಟಮ್ಸ್ಗಳು ತಗೊಬರೋಣ. ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ಮುಗಿಸಿ ಏನೇನು ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ನೆಮ್ಮದಿಯಿಂದ ಸ್ನಾನ ಮಾಡಿ ಇವಾಗ ಒಂದು ಬ್ಲಾಗ್ನ ಎಕ್ಸಿಕ್ಯೂಟ್ ಮಾಡುವ ಸಮಯ. ಗೈಸ್, ನಾನಿವತ್ತು ಮಾಡ್ತಾ ಇರೋದು ಒಂದು ಪ್ರ್ಯಾಂಕು. ಸೊ ಏನು ಪ್ರ್ಯಾಂಕ್ ಮಾಡ್ತಿರೋದು ಅಂದರೆ, ಓರಿಯೋ ಬಿಸ್ಕೆಟ್ ತೊಗೊಂಬರ್ತೀನಿ. ಓರಿಯೋ ಬಿಸ್ಕೆಟ್ ಒಳಗಡೆ ಕೋಲ್ಗೇಟ್ ಪೇಸ್ಟ್ನ ಹಾಕ್ಬಿಟ್ಟು ಆಮೇಲೆ ಚಿರು, ಬವಿತಾ, ಅಮ್ಮ, ಮೋಸ್ಟ್ಲಿ ಆದರೆ ಬವಿತಾ ಅವ್ರ ಅಮ್ಮಗೂ ತಿನ್ನಿಸ್ತೀನಿ. ಸೊ ಇದು ನನ್ನ ಒಂದು ಪ್ಲಾನ್ ಇರೋದು. ಇವತ್ತು ಒಂದು ಬ್ಯೂಟಿಫುಲ್ ಪ್ರ್ಯಾಂಕ್ ಇದೆ. ಸೊ ನೋಡೋಣ ಎಕ್ಸಿಕ್ಯೂಟ್ ಆಗುತ್ತಾ ಇಲ್ವಾ, ಇಲ್ಲ ಫೇಲ್ ಆಗುತ್ತೇನೋ ಗೊತ್ತಿಲ್ಲ. ಬಟ್ ಐ ಆಮ್ ಟ್ರೈಂಗ್. ಇವಾಗ ಹೋಗ್ಬಿಟ್ಟು ಓರಿಯೋ ಬಿಸ್ಕೆಟ್ ತೊಗೊಂಡು ಜೊತೆಗೆ ಕೋಲ್ಗೇಟ್ ಪೇಸ್ಟ್, ಅದು ವೈಟ್ ಕಲರ್ ಇರೋದೆ ತಗೋಬೇಕು. ಅದು ತೊಗೊಂಡು ಬರೋಕ್ಕಂತಾನೆ ಇವಾಗ ನಾನು ಬೇಕ್ರಿಗೆ ಹೋಯ್ತಾ ಇರೋದು. ಬನ್ನಿ ಹೋಗುವ, ಎಕ್ಸಿಕ್ಯೂಟ್ ಮಾಡೋಣ ಇದನ್ನು. ಬರೋ ಓರಿಯೋ ಬಿಸ್ಕೆಟ್ ಇದೆಯಾ? 3 ಓರಿಯೋ ಬಿಸ್ಕೆಟು, 1 ಕೋಲ್ಗೇಟ್ ಪೇಸ್ಟು ಆ್ಯಂಡ್ ಇನ್ನೊಂದು ಡೌಟ್ ಬರಬಾರ್ದು ಅಂದ್ಬಿಟ್ಟು ಒಂದು 50-50 ಮತ್ತು ಒಂದು ಪಾರ್ಲೆಜಿ ತೊಗೊಂಡಿದ್ದೀನಿ. ಇವಾಗ ಫಸ್ಟು ಈ ಒಂದು ಪ್ಲ್ಯಾನ್ನ ನಮ್ಮ ಅಮ್ಮ ಮೇಲೆ ಟ್ರೈ ಮಾಡಬೇಕು. ಅದಾದಮೇಲೆ ಇನ್ನೊಂದು ಏನು ಪ್ಲ್ಯಾನ್ ಇಟ್ಕೊಂಡಿದ್ದೀನಿ ಅಂದರೆ, ಆಬ್ವಿಯಸ್ಲಿ ನಾನು ಓರಿಯೋ ಬಿಸ್ಕೆಟ್ನ ಹರಿದುಬಿಟ್ಟು ಟೇಬಲ್ ಮೇಲೆ ಇಟ್ಟರೆ ಚಿರು ಆಟೋಮೆಟಿಕಲಿ ಬಂದು ಅದನ್ನು ತೊಗೊಂಡು ತಿಂದ್ಬಿಡ್ತಾನೆ. ಸೊ ಇದು ನನ್ನ ಐಡಿಯಾ ಇರೋದು. ಸೆಟ್ ಆಗಿದೆ, ಇವಾಗ ತಿನ್ಸೋದಷ್ಟೇ ಬಾಕಿ. ಗೈಸ್, ಫೈನಲಿ ಒಂದಿಷ್ಟು ಐಟಮ್ಸ್ಗಳನ್ನ ತಗೊಬಂದಿದ್ದೀನಿ. ಆ್ಯಂಡ್ ಇವಾಗ ಏನಂದರೆ, ನಾನು ಫಸ್ಟ್ ಏನು ಅನ್ಕೊಂಡೆ ಅಂದರೆ ಒಂದು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡೆ. ಬಟ್ ಅದಾದಮೇಲೆ ಇನ್ನೊಂದು ಪ್ಲಾನ್ ಕಂಟೆಂಟ್ ಯೋಚನೆ ಮಾಡಿತ್ತು. ಏನಂದರೆ ಇವತ್ತು, ಸೊ ಇವಾಗ ನಮ್ಮ ಅಮ್ಮಂಗೆ ಒಂದಿಷ್ಟು ಐಟಮ್ಸು ಇಷ್ಟ ಆಗಲ್ಲ. ಅಂದರೆ ಇವಾಗ ಹೆಂಗಂದ್ರೆ ತಿನ್ನೋದ್ರಲ್ಲಿ ಚಾಕ್ಲೇಟು ಅಥವಾ ನೆಕ್ಸ್ಟ್ ಏನಮ್ಮ ಇಷ್ಟ ಆಗಲ್ಲ ಸ್ವೀಟ್ಸಲ್ಲಿ. ಹಿಂಗೆ ಯಾವ ಸ್ವೀಟ್ ಇಷ್ಟ ಆಗಲ್ಲ? ಅದೇ ಯಾವ ಸ್ವೀಟ್ ಇಷ್ಟ ಆಗಲ್ಲ? ಆಮೇಲೆ ಇದು ಮಟನ್ದು ಅಲೀಮ್ ಇದೆಯಲ್ಲ, ಅಲೀಮ್ ಇಷ್ಟ ಆಗಲ್ಲ ನಮ್ಮ ಅಮ್ಮಗೆ. ಸೊ ಏನಂದ್ರೆ ಇವಾಗ ನಮ್ಮ ಅಮ್ಮಂಗೆ ಯಾವ್ದಾವ್ದು ಇಷ್ಟ ಆಗಲ್ಲೋ ಅದನ್ನ ಒಂದೊಂದೇ ಚೂರು ತಿನ್ಸೋಣ ಅಂತ. ಅದ್ರಲ್ಲಿ ಒಂದೊಂದೇ ತರಿಸ್ತೀನಿ. ಇವಾಗ ನಮ್ಮಮ್ಮ ಅಭ್ಯಾಸ ಆಗ್ಲಿ, ಈಗ ಚಾಕ್ಲೇಟ್ ಅಂದ್ರೆ ನಮ್ಗೆ ಇಷ್ಟ ಇಲ್ಲ, ತಿನ್ಬೇಕು, ಒಂದ್ ಸ್ವಲ್ಪ ತಿಂದು ಅಭ್ಯಾಸ ಮಾಡ್ಕೋಬೇಕು. ಇಲ್ಲಾಂದ್ರೆ ಮಟನ್ ಅಲೀಮ್ ತರಿಸಿದಾಗ. ಗೈಸ್, ಇವಾಗ ಓರಿಯೋ ಬಿಸ್ಕೆಟ್ ತಗೊಬಂದಿದ್ದೀನಿ. ಸೊ ಏನಂದ್ರೆ ಚಾಕ್ಲೇಟ್ ಇಷ್ಟ ಆಗಲ್ಲ ಅಮ್ಮಂಗೆ. ಸೊ ಅದಕ್ಕೋಸ್ಕರ ಒಂದಿಷ್ಟು ತಿನ್ಸ್ಬಿಟ್ಟು ಅಥವಾ ಏನೋ ಅವರು ಅಭ್ಯಾಸ ಮಾಡ್ಕೊಳ್ಳಿ ಅಂತ. ಇವತ್ತು ಯಾವ್ದು ನಮ್ಮ ಅಮ್ಮಂಗೆ ಇಷ್ಟ ಆಗಲ್ವೋ ಅದನ್ನ ಒಂದೊಂದಾರ ತಿನ್ಬೇಕು ಕಣಮ್ಮ, ಅಭ್ಯಾಸ ಮಾಡ್ಕೋಬೇಕು. ನಾನು ಇನ್ನ 5 ಸ್ಟಾರ್ ಹೋಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಏನು ಚಿಕನ್ ಬಿರಿಯಾನಿ ಅದೇ ತಗೊಂಡ್ರಿ ನೀನು ಏನ್ ಅರ್ಥ? ಏನ್ರಿ ಅಲ್ಲ, ನಿನ್ಗೆ ಸೂಶಿ ಎಲ್ಲ ತಿನ್ಸ್ಬೇಕು ಅಂತ ಅನ್ಕೊಂಡಿದೀನಿ. ಸೂಶಿ ಅಂದ್ರೆ ಗೊತ್ತಾ ನಿಂಗೆ? ಅದೊಂಥರ ಚೈನೀಸ್ ಡಿಶ್, ಅದು ಚೈನೀಸ್ದು. ಏನೋ ನೀನು ಅದೇ ಅವ್ರ ಚೈನೀಸ್ ಅವ್ರು ತಿನ್ನೋದು ಕಪ್ಪೆ ಎರೆಹುಳ ಆ ತರದಲ್ಲ, ಅದು ಬೇರೆ. ಈ ತರ ಸೂಶಿ ಎಲ್ಲ ತಿನ್ಸ್ಬೇಕು ಅಂತ ಇರೋದು ನಾನು. ಓರಿಯೋ ಬಿಸ್ಕೆಟು ನಿಂಗೊಂದು ಬಿಸ್ಕೆಟ್ ತಿನ್ಸೋಣ ಅಂತ. ಗೈಸ್, ಇದು ಚಾಕ್ಲೇಟ್ ಓರಿಯೋ ಬಿಸ್ಕೆಟಾ? ಅಮ್ಮ ಇವಾಗ ಇದನ್ನ ತಿಂದಾಗ ಏನೋ ಚಾಕ್ಲೇಟ್ನ ಮರಿಬೇಕು. ಅಂದ್ರೆ ನೆಕ್ಸ್ಟ್ ಟೈಮ್ ನಾನು ಏನೇ ಕೊಟ್ಟರು ಚಾಕ್ಲೇಟ್ ಐಟಮಲ್ಲಿ ನೀನು ತಿನ್ಬೇಕು. ತಿಂತ್ಯಾ? ತಿನ್ರಿ ಕ್ರೀಮು. ಅಯ್ಯೋ, ಕ್ರೀಮ್ ಹಚ್ಕೊಂಡು ತಿನ್ನಕೇನು, ತಿನ್ಕೊಳ್ಳಿ. ಅದೇ ತಿನ್ನಮ್ಮ.
ನಾನೇನ್ ನಿನ್ಗೇನ್ ವಿಷ ಕೊಡ್ತಾ ಇದ್ದೀನ? ಅದೇ ಗಂಗಾಡ್ತೀಯ? ಏನೆಂದು ಹೆಸರಿಡಲಿ ಈ ಚಂದಾನುಭವಕ್ಕೆ. ಇದು ಸರ್ಗಾಟ. ಫೈನಲಿ ನಮ್ಮ ಓರಿಯೋ ಬಿಸ್ಕೆಟ್ ಪ್ರಾಂಕು ಸಕ್ಸಸ್ಫುಲ್ ಆಗೈತೆ. ಅದೇಕಮ್ಮ ಹಂಗುಸ್ತಾ ಇದ್ಯಾ? ಸ್ವೀಟ್ ಜಾಸ್ತಿ ಆಗೈತೆ ಅದಕ್ಕೆ. ಏನಮ್ಮ ಏನ್ ಟೇಸ್ಟ್ ಬರ್ತೈತೆ? ಕೋಲ್ಗೇಟ್ ಹಾಕಿ ತುಂಬಿಟ್ರು. ಕೋಲ್ಗೇಟ್. ಗೈಸ್ ಫೈನಲಿ ನಮ್ಮ ಅಮ್ಮಂಗೆ ಪ್ರ್ಯಾಂಕ್ ಆಗಿದೆ. ನಮ್ಮಮ್ಮ ಪ್ರ್ಯಾಂಕ್ ಆಗೋರೆ ಗೈಸ್. ನಮ್ಮಮ್ಮ ಫಸ್ಟ್ ಬಿಸ್ಕೆಟ್ ಹಿಂಗ್ ಓಪನ್ ಮಾಡಿದ ತಕ್ಷಣ ಯಾವಾಗ ಕ್ರೀಮ್ ನೋಡ್ಬಿಟ್ರು ಕಂಡಿಡ್ದು ಬಿಟ್ರು. ಅದ್ರಲ್ಲೂ ಬಾಯಿಗೆ ಹಾಕ್ತಾರೆ ತೆಗಿತಾರೆ, ಬಾಯಿಗೆ ಹಾಕ್ತಾರೆ ತೆಗಿತವ್ರೆ. ಅದು ಇನ್ನೂ ಟೇಸ್ಟ್ ನಾಳೆ ಹೋಗಿರ್ಲಿಲ್ಲ, ಹೋಗಿ ತಿಂತೀನಿ ನಾನು. ಹೋಗಿ ತಿಂತೀವಿ ಅರ್ಧ ಜೊತೆ ಅಕ್ಕ. ಓ ಬಾಯ್. ಬಾಯಿಗೆ ಇನ್ನೂ ಹಂಗೆ ಸಿಗ್ತೈತೆ ಕೋಲ್ಗೇಟು. 4 ಗಂಟೆಗತ್ತೆಲ್ಲ ನಮ್ಮ ಅಮ್ಮ ತಿನ್ಬಿಟ್ಟು ಹಿಂಗಂತಾರ ನಮ್ಮಮ್ಮ. ಅಲ್ಲಿ ಅಲ್ಲಿ ಉಪ್ಪ ಚೆನ್ನಾಗಿತ್ತ? ಚೆನ್ನಾಗಿತ್ತ? ಗಂಡು ಮಾಡೋದಿಲ್ಲ ನನಗೆ. ಗೈಸ್ ಬನ್ನಿ ಇವಾಗ ಇದನ್ನ ನಮ್ಮ ಚೋಟ ಮರಿ ಮೇಲೆ ಟ್ರೈ ಮಾಡೋಣ. ಗೈಸ್ ನಮ್ಮ ಅಮ್ಮ ಐಡಿಯಾ ಕೊಡ್ತಿರೋದು ಅಂದ್ರೆ ಈ ಕೋಲ್ಗೇಟ್ ಪೇಸ್ಟ್ ಹಾಕಿದಿಲ್ಲ ಅದ್ರ ಜೊತೆಗೆ ಉಪ್ಪು ಹಾಕು ಅಂತ ಹೇಳ್ತಾರೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಗೈಸ್ ಇವಾಗ ನಮ್ಮ ಚೋಟ ಮರಿ ಮೇಲೆ ಟ್ರೈ ಮಾಡಬೇಕು. ಏನಿಲ್ಲ ಅವಳಿಗೆ ಇವಾಗ ಕರಿತೀನಿ ವಿಡಿಯೋ ಮಾಡಕ್ ಬಾ ಅಂತ. ಬಂದಿದ ತಕ್ಷಣ ಬಿಸ್ಕೆಟ್ ನೋಡ್ತಾಳೆ. ಹಿಂಗಿಟ್ಕೋಣ ಇಲ್ಲಿ, ಹಿಂಗಿಟ್ಕೋಣ. ಬಂದಿದ ತಕ್ಷಣ ಬಿಸ್ಕೆಟ್ ನೋಡ್ತಾಳೆ. ಆಗ ಕಳ್ಸಿ ಬುಜ್ಜಿನ. ಹಾ ಗೊತ್ತಾಯ್ತು ಬುಜ್ಜಿಗೆ ಕಳ್ಸಿ. ಗೈಸ್ ನಮ್ಮ ಚೋಟ ಮರಿ ಬತ್ತೋಳಿ ಇವಾಗ. ಬಂದ್ರು ಪುಟ್ಟ ಮಲ್ಲಿ ನೋಡು ನೀನಿಲ್ಲಿ. ಏನು ತುಟ್ಟಿ ಎಲ್ಲ ಒಣಗೋಗೈತೆ. ಐ ಹೋಗಿ ಲಿಪ್ ಕೇರ್ಕ ಬರೋದು. ಅಲ್ಲ ಅಮ್ಮನ ಹತ್ರ ಹೋಗಿ ಲಿಪ್ ಕೇರ್ಕ ಬಾ. ವೈರ್ ಇತ್ತ ಕೇಳ್ಕೊ. ಹಿಂಗ್ ಬಿಡು ಉದ್ದಕ್ಕೆ ಅವನು ಹಂಗೆ. ಏನ್ರಿ ನೀವು ಈ ತರ ಸೋಂಬೇರಿ ಆಗ್ಬಿಟ್ರಿ? ಹೆಂಗ್ರಿ ನೀವು? ಓಯ್ಯೋ ಗೈಸ್, ಅಲ್ಲ ನಿನಗೆ ಬಿಸ್ಕೆಟ್ ಬೇರೆ ಬೇಕಾ? ಏನ್ ಡೈರಿ ಮಿಲ್ಕ್ ಬೇರೆ ಬೇಕಾ ನಿಂಗೆ? ಅಲ್ಲ ಅಮ್ಮ ನೋಡಮ್ಮ, ಅಲ್ಲಿ ನೋಡಮ್ಮ ಹೇಳ್ದಲ್ಲ ಕಿಲ್ಲ ಅಮ್ಮ ತಿಂದು ಬಿಡೋದ್ ನೋಡಮ್ಮ ಹಂಗೆ. ಕೋಲ್ಗೇಟ್ ಪೇಸ್ಟ್ ಅದು. ಕೋಲ್ಗೇಟ್ ಅದು ಹಂಗೆ ಸ್ಮೆಲ್ ಬರ್ತಿರೋದು. ನಾನು ತಿಂದಿಲ್ವಾ? ಕಚ್ಚು ನೋಡಿ ಮಾತಾಡ್ಬೇಕು. ಸ್ಮೆಲ್ ನೋಡ್ಬಾರ್ದು. ಕಚ್ಚು ನಿಜ ಕಚ್ಚು. ತಿನ್ನು ತಿನ್ನೀಗ ಓಡು ಅಷ್ಟೇ ಬಿಡು ಬಿಟ್ಟಾಕ ಅಷ್ಟೇ ಏಕೆ ಹೀಗಾಯ್ತು? ಬಾಬಾ ಓಡು ಬೇಡ ಅಲ್ಲ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ. ನಮ್ ಕಾರ್ ಮೇಲೆ ಹಾಕಲ್ಲು. ಹೋಗ್ ಮಕ್ಕ ಬಾಯ್ ತಕೋ. ನನಗೆ ಒಂಥರ ಆಗ್ತಿತ್ತು ಗೊತ್ತಾ, ಒಳಗೆ ನನಗೆ ಒಂಥರ ವೇರ್ಡ್ ಫೀಲಿಂಗ್ ಆಗ್ತಿದೆ. ಫೈನಲಿ ಗೈಸ್ ನಮ್ಮ ಚೋಟ ಮರ್ರಿ ಅಂದ್ರೆ ಅವಳು ಎಚ್ಚರಿಕೆಯಿಂದ ಇದ್ಲು ಆಗ್ಬಿಟ್ಲು. ಅದಾದ್ಮೇಲೆ ಅಮ್ಮ ಒಂದ್ ಸ್ವಲ್ಪ ಹಿಂಗ್ ಕೊಟ್ರು, ಅದೇನಿಲ್ಲ ತಿನ್ನು ಅಂತ. ಅದಾದ್ಮೇಲೆ ನಮ್ ಚೋಟ ಮರಿ ತಿಂದಿದ್ದು. ನಮ್ಮ ಚಿರು ಮೇಲೆ ಟ್ರೈ ಮಾಡ್ತಾ ಇದ್ದೇನಂದ್ರೆ ಏನ್ ಮಾಡೋದು, ಹೆಂಗ್ ಮಾಡೋದು, ಪ್ಲಾನ್ ಮಾಡ್ಬೇಕು ಗೈಸ್. ನಮ್ಮ ಚಿರುಗೆ ಹೆಂಗ್ ಮಾಡ್ತೀನಿ ಅಂದ್ರೆ ಅವ್ನಿಗೊಂದು ಚಾಲೆಂಜ್ ಕೊಡ್ತೀನಿ. ಸೊ ಏನ್ ಚಾಲೆಂಜ್ ಅಂದ್ರೆ ಈ ಓರಿಯೋ ಬಿಸ್ಕೆಟ್ ಪಾರ್ಲೆಜ್ಜಿ 50-50 ಇಡ್ತೀನಿ. ಇಟ್ಟಾದ್ಮೇಲೆ ಇದನ್ನ 10 ಸೆಕೆಂಡಲ್ಲಿ ಏನಾದ್ರು ತಿಂದ್ಬಿಟ್ರೆ ನಾನು ನಿನ್ಗೆ 1,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತೀನಿ. ಅವಾಗ ಅವನು ಟಕ ಅಂತ ಒಂದೇ ಸಲ ಬಾಯಿಗೆ ಹಾಕೊಂಡ್ಬಿಡ್ತಾನೆ.
ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ವೇಟಿಂಗ್ ಫಾರ್ ಚಿರು. ಇವಾಗ ನೆಕ್ಸ್ಟ್ ಏನ್ ಅನ್ಸ್ತು ನಿಂಗೆ? ಫೀಲ್ ಆಯ್ತು ತಾನೆ ಅದು? ನಂಗೆ ನೋಡು ಇತ್ತಲ್ವಾ, ಹಿಂಗೆ ಎತ್ತಿದ ತಕ್ಷಣ ನಂಗೆ ಸ್ಮೆಲ್ ಗೊತ್ತಾಗೋಯ್ತು. ನಾನು ಯಾಕಂದ್ರೆ ಅದ್ರಲ್ಲೇ ಉಜ್ಜಿದ್ದು ಬೇಕಿಂಗ್ ಸೋಡಾ ಹಾಕಿದ್ದೆ ಮೂಸ್ ನೋಡ್ತೀನಿ ಅದ್ರ ಸ್ಮೆಲ್ಲು. ಆಮೇಲೆ ಗೊತ್ತಾಯ್ತು ಅದು ಫೈನಲಿ ನಮ್ಮ ಓರಿಯೋ ಬಿಸ್ಕೆಟ್ ಪ್ರ್ಯಾಂಕ್ ಸಕ್ಸಸ್ ಆಗಿದ್ದೀರಾ. ಏನು ಕಂಗ್ರ್ಯಾಚುಲೇಷನ್ಸ್. ನೀವೇನು ಕಂಗ್ರ್ಯಾಚುಲೇಷನ್ ಹೇಳಿದ್ರು. ನೀವು ಕೊಡಿ ಕೈನ. ನೀವು ಕೂಡ ಪ್ರ್ಯಾಂಕ್ ಅಲ್ಲಿ ಭಾಗಿಯಾಗಿ ಅಥವಾ ಪ್ರ್ಯಾಂಕ್ ಆಗಿದ್ದೀರಾ ಸಕ್ಸಸ್ಫುಲಿ. ಥ್ಯಾಂಕ್ ಯು ಮಧು, ಥ್ಯಾಂಕ್ ಯು ಗೈಸ್. ಫೈನಲಿ ನಮ್ಮ ಚೋಟ ಮರಿ ಇಲ್ಲಿದ್ದಾಳೆ, ಚಿರು ಇಲ್ಲಿದ್ದಾನೆ. ಓಕೆನಾ ಗೈಸ್, ಇವತ್ತು ನಮ್ಮ ಮುಂದೆ ಇರೋದು ಫಸ್ಟ್ ನಮ್ಮ ಚೋಟ ಮರಿ, ಹಾ ಓಕೆನಾ. ಸೆಕೆಂಡ್ ಬರೋದು ನಮ್ಮ ಚಿರು. ಗೈಸ್ ಇವಾಗ ಇವರಿಬ್ರಿಗೆ ನಾನು ಪ್ಲಾನ್ ಮಾಡ್ತಿದ್ದೆ ಏನು ಕಂಟೆಂಟ್ ಅವ್ರು ಏನು ಯೋಚನೆ ಮಾಡೋದಂತ ಯೋಚನೆ ಮಾಡ್ತಿದ್ದೆ. ಸೊ ಇವಾಗ ಒಂದು ಐಡಿಯಾ ಬಂತು. ಸೊ ಇವಾಗ ನಾನಿಲ್ಲಿ ಒಂದಿಷ್ಟು ಐಟಮ್ಸ್ಗಳು ಇಟ್ಟಿದ್ದೀನಿ. ಓಕೆನಾ. ಓರಿಯೋ ಬಿಸ್ಕೆಟು 50-50, ಏನು ಪಾರ್ಲೇಜಿ ಬಿಸ್ಕೆಟು. ಓರಿಯೋ ಬಿಸ್ಕೆಟು 50-50, ಪಾರ್ಲೇಜಿ ಬಿಸ್ಕೆಟ್ 2 ಇಟ್ಟಿದ್ದೀನಿ. ಸೊ ಇವರಿಗೆ ಒಂದು ಟಾಸ್ಕು. ಏನು ಟಾಸ್ಕ್ ಅಂದರೆ, ನೀವು ಒಂದು ನಿಮಿಷದಲ್ಲಿ ಎಷ್ಟು ಬಿಸ್ಕೆಟ್ನ ಖಾಲಿ ಮಾಡಿರ್ತೀರೋ ಅವರಿಗೆ 1,000 ರೂಪಾಯಿ ಸಿಗುತ್ತೆ. ಒಂದು ಫುಲ್ ಪ್ಯಾಕ್ ತಿಂದ್ರೆ 1,000. ಅಲ್ಲೇ ಎಷ್ಟು ಬಿಸ್ಕೆಟ್ ತಿಂತೀರ ಅಂತ. ಮೂರನ್ನು ಖಾಲಿ ಮಾಡಬೇಕು. ಒಂದೇ 1,000. ಮೂರನ್ನು ಯಾರು ಎಷ್ಟು ಖಾಲಿ ಮಾಡಿರ್ತೀರ ಅಂದ್ಬಿಟ್ಟು ಫಸ್ಟ್ ಓರಿಯೋ ಬಿಸ್ಕೆಟ್ನ ಖಾಲಿ ಮಾಡಿದೆ. ಓಕೆನಾ. ಆಮೇಲೆ 50-50 ಅರ್ಧ ಖಾಲಿ ಮಾಡಿದೆ. ಬುಜ್ಜಿ ಓರಿಯೋ ಬಿಸ್ಕೆಟ್ ಖಾಲಿ ಮಾಡಿದ್ಲು, 50-50 ಬರೀ 1/4% ಖಾಲಿ ಮಾಡಿದ್ಲು. ಸೊ ವಿನ್ನರ್ ನೀನು. ಹಂಗೆ ಹೋಯ್ತಾ ಗೈಸ್. ಇದು ನಮ್ಮ ಒಂದು ಟಾಸ್ಕ್ ಕೊಟ್ಟಿರೋದು. ಸೊ ನಾನು ನಮ್ಮ ಚೋಟ ಮರಿ ಕೇಳ್ತಿರೋದು ಅಂದ್ರೆ, ನೀನು ಯಾವ ಬಿಸ್ಕೆಟ್ ಇಂದ ಸ್ಟಾರ್ಟ್ ಮಾಡ್ತೀಯಾ? ಓರಿಯೋ ಬಿಸ್ಕೆಟ್ ಇಂದ. ನೀನು ತಗಲಕೊಂಡೆ ನಾನು. ಏನ್ರಲ್ಲ ಮಾತಾಡ್ಕೊಂಡ್ಬಿಟ್ರೆ ಏನ್ ಕತೆ? 50-50 ಇಂದ ಸ್ಟಾರ್ಟ್ ಮಾಡ್ತೀನಿ. 50-50 ಇಲ್ಲ ನಾನು ಓರಿಯೋನೆಪ್ಪ, ಓರಿಯೋನೆ. ಇಬ್ರು ಒಂದೇ ಸರಿ ಸ್ಟಾರ್ಟ್ ಮಾಡ್ಬೇಕಪ್ಪ. ಅದ್ರಲ್ಲೂ 50-50 ಜಾಸ್ತಿ. ಅದಕ್ಕೆ ಅವಳು ಹೇಳಿದ ಕರೆಕ್ಟ್. ಓರಿಯಿಂದ ಸ್ಟಾರ್ಟ್ ಮಾಡ್ರಿ, ಏನ್ ತೊಂದ್ರೆ ಇಲ್ಲ. ಓಕೆನಾ. ಯಾರು ಗೆಲ್ಲದು? ನೀನ್ ನೋಡ್ರ, ಅಯ್ಯೋ ಪಾಪ ಅನ್ನಿಸ್ತಿದೆ. ನೀನೆ 100% ನಾನೇ. ಓ, ಏನು ಎಕ್ಸರ್ಸೈಸ್ ಮಾಡ್ತಾ ಇರೋದಾ? ಸುಮ್ಸ್ಕೊಳ್ಳೋ. ಓಕೆ, ಆರ್ ಯು ರೆಡಿ ಗೈಸ್? ಕ್ಲಾಕ್ ಸೆಟ್ ಮಾಡೋಣ. 1 ನಿಮಿಷ. ಸೊ ನೀವು ಇಲ್ಲಿ ರೂಲ್ಸ್ ಪ್ರಕಾರ ಓರಿ ಅಂತ ಹೇಳಿದೀವಿ, ಓರಿಯಿಂದಾನೆ ಸ್ಟಾರ್ಟ್ ಮಾಡಬೇಕು. ಬಿಕಾಸ್ ಲಾಸ್ಟ್ ಹೈಯೆಸ್ಟ್ ಜಾಸ್ತಿ ಬಿಸ್ಕೆಟ್ ಇದೆ ಅವಾಗ ಟೈಮ್ ತಗೊಳುತ್ತೆ, ಅವಾಗ ಏನೋ ಥ್ರಿಲ್ಲಿಂಗ್ ಆಗಿರುತ್ತೆ. ಓಕೆನಾ. ಇರಮ್ಮ ಒಂಚೂರು. ಗೈಸ್ ರೆಡಿನಾ? ಗೈಸ್ ಟೈಮು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರೆಡಿ? 3, 2, 1 ಸ್ಟಾರ್ಟ್. ಇದು ಕಣ್ಣೀರಲ್ಲ, ಹೃದಯದ ವೇದನೆ, ಕರುಳಿನ ಮಿಡಿತ. ಓಡಿ ಬಿಡ, 1,000 ರೂಪಾಯಿಗೋಸ್ಕರ ನುಂಗ್ಬೇಡ. ಇದು ಪ್ರ್ಯಾಂಕ್ ಮಾಡ್ತಿರೋದು ನಿನಗೆ. ಓಲಿ ಬಿಡ, 1,000 ರೂಪಾಯಿಗೋಸ್ಕರ ನುಂಗ್ಬೇಡ, ಸುಮ್ಮನಿರಾಯ್ತು. ಇದು ಪ್ರ್ಯಾಂಕ್ ಮಾಡ್ತಿರೋದು ನಿನಗೆ. ಅವ ನುಂಗದ್ ಯಾಕಮ್ಮ? ಅಯ್ಯೇ ಚಲೋ ಚಿರು ಗಾಡ್ ಪ್ರ್ಯಾಂಕ್. ಅಲ್ಲ ಅದೇನು ಅಲ್ಲ ಅಲ್ಲಿಗೆ ಹೋಗು. ಅಲ್ಲ ಆಚೆ. ಏಕೆ ಹೀಗಾಯ್ತೋ ನಾನು ಕಾಣೇನು. ಗೈಸ್, ಈ ನನ್ನ ಮಗ 1,000 ರೂಪಾಯಿಗೋಸ್ಕರ ನುಂಗಕ್ಕೆ ರೆಡಿ ಇದ್ದ ಗುರು. ಅವ ನುಂಗ್ಬಾರ್ದು ಕಣ, ಸುಮ್ನೆ ಕೋಲ್ಗೇಟ್ ಯಾಕೆ ನುಂಗೋದಂತ. ಈಗ ಬಾಯಿ ಮುಕ್ಳು ಸಹ ಅಲ್ಲೇ ಹೋಗಿ ಮುಕ್ಳು ಸಹ ಹಂಗೆ ಡೈರೆಕ್ಟ್ಗೆ. ಮುಗಿಯೋದನ ಗೈಸ್. ನೆಕ್ಸ್ಟ್ ಲೆವೆಲ್ ಇನ್ನು ಐತೆ ಹೋಗಿ. ನನಗೆ ಉಗಿಯೋರ್ದು ಅದನ್ನ ನೋಡ್ಬಿಟ್ರೆ ಒಂಥರ ವಾಮಿಟ್ ಬಂದ್ಬಿಡುತ್ತೆ. ಎಸ್
ಎಸ್ ಫೈನಲಿ ಚಿರು ಗಾಡ್ ಪ್ರಾಂಕ್. ಎಸ್ ಎಸ್ ಎಸ್. ಅಮ್ಮ 1000 ರೂಪಾಯಿಗೋಸ್ಕರ ಗೊತ್ತಾಗ್ಬಿಡ್ತು ಫಸ್ಟ್ನೇ ಪೀಸಲ್ಲೇ ಗೈಸ್ ಗೊತ್ತಾಗ್ಬಿಡ್ತು ಅವನಿಗೆ. ಇನ್ನು ಸೋಲ್ಬಾರ್ದು ನಾನು ಅಂದ್ಬಿಟ್ಟು ನುಂಗ್ಕೊಂಡ್ ಕುತ್ಕೊಂಡವನೆ. ಯಪ್ಪ ಫೈನಲಿ ಡನ್. ಚಿರು ಚೆನ್ನಾಗಿದ್ಯಾ? ಎಕ್ಸಾಮ್ಗೆ ಆಗ್ಲಿ. ಹಲೋ ಇರ್ರಿ ಒಂದ್ ನಿಮಿಷ ಇರ್ರಿ. ಹಾ ಏನಾಗ್ತೈತೆ? ಒಂಥರ ಎಕ್ಸ್ಪೈರ್ ಆಗಿರೋದು ನೀವು ಆಗ್ಬೋದು. ಹಲೋ ಅಮ್ಮ ಆಯ್ತು, ಬುಜ್ಜಿ ಆಯ್ತು, ಇವಾಗ ನೀನು. ಅಲ್ಲ, ನಾನು ಅರ್ಧನೇ ಆಗಿದ್ದು. ಆಂಟಿ ನನಗೋಸ್ಕರ ತಿನ್ನೋದಕ್ಕೆ ನಾನು ಹಣ್ಣು ತಿಂದಿದ್ದು. ಏನನ್ಸ್ತು ಈಗ ನೀನು ಚಾಲೆಂಜ್ ನಂಬ್ಕೊಂಡಿದ್ದ ಏನು ಫುಲ್ ಇದು ಚಾಲೆಂಜ್ ಅಂತ? ಆಮೇಲೆ ಏನೋ 1000 ರೂಪಾಯಿ ಏನೋ ಮಾಡ್ಬೋದಲ್ಲ, ಎಕ್ಸಾಮ್ ಮುಗಿಯೋದು ತಗೋಬೋದಲ್ಲ ಅನ್ಕೊಂಡೆ. ಈಗ ಫಸ್ಟ್ ಬೈಟ್ ತಿಂದಲ್ಲ ಏನನ್ಸ್ತು? ಅದೇ ಗೊತ್ತಾಯ್ತು, ಅದು ನೀವು ತೆಗ್ದವಾಗ ಮೆತ್ತಿಗೆ ಇತ್ತಲ್ಲ, ಅದೊಂಥರ ಬೈಕ್ ಹಾಕಿದ ತಕ್ಷಣ ಮೆತ್ತಿಗೆ ಎಕ್ಸ್ಪೈರ್ ಆಗೋಯ್ತು ನಾನು ಅನ್ಕೊಂತೀನಿ. ಆಮೇಲೆ ಯಾಕೆ 2ನೇ ಬೈಟ್ ತಿಂದೆ? ಗೆಲ್ಬೇಕಲ್ಲ, ಹುಡುಗ ಹಾಕಿರ್ತಿ ಅನ್ಕೊಂತೀನಿ ನಾನು. ಚಿರು ತಿರ್ಗೊಂಚೂರು ಆಯ್ತು ತಿರ್ಗಣ ಒಂಚೂರು ತಿರ್ಗಣ. ಐಸ್ ಯಾಕೆ ಮಾಡ್ತಾ ಇದೆಯಾ? ಫೈನಲಿ ಸಕ್ಸಸ್ಫುಲಿ ಪ್ರ್ಯಾಂಕ್ ಆಗಿದ್ಯಾ? ಇದೇ ತರ ಇನ್ನು ಸಕ್ಕದಾಗ ಆಗ್ತಾರೋ. ಮಾಡೋದೇ ನಿನ್ ಸಾಧನೆ ತರ. ಇಲ್ಲಿ 3 ಜನಕ್ಕೂ ಸೇರಿ ಪ್ರ್ಯಾಂಕ್ ಮಾಡಿರೋದೊಂದು ಹೆಮ್ಮೆ ಇದೆ ಗೈಸ್. ಯೋಚನೆ ಮಾಡ್ತಾ ಇದೀನಿ ಅಕ್ಕಾಗ ಮಾಡ್ಬೇಕಾ ಬೇಡವಾ, ಏನ್ ಮಾಡ್ಬೋದು ಅಂತ ಗೊತ್ತಿಲ್ಲ. ಹೇಳ್ಬಿಡ್ತೀನಿ ನಾನು. ಯಾರಿಗೆ? ನಿಮ್ಮ ಅಮ್ಮಗ? ಏನ್ ನಿಮ್ಮ ಅಮ್ಮನೇ ನಿನಗ್ ಮಾಡೋರೆ, ಇದಕ್ಕಾದ್ರೂ ಮಾಡ್ಬೇಕು. ಯಪ್ಪ ಗೈಸ್, ಇವಾಗ 3 ಜನ ನೋಡಿದ್ರಿ. 3 ಜನದ್ರಲ್ಲಿ ಯಾರ್ದು ಅಲ್ಟಿಮೇಟ್ ಆಗಿ ಎಕ್ಸ್ಪ್ರೆಷನ್ ಇತ್ತು ಅಂತ ಕಾಮೆಂಟ್ ಹಾಕಿ ಗೈಸ್. A few moments later. ಗೈಸ್ ಮತ್ತೊಂದ್ಸಲಿ ತಿನ್ಸ್ಬಿಟ್ಟ ಚಿರೋ ಚೋಟ ಮರಿಗೆ. ಅಯ್ಯ ಬೇಡ ಬಾಯ್ಲಿ, ಗಲೀಜ್ ಮಾಡ್ಬೇಡ, ಬಾಯ್ ತೊಳ್ಕೊ ಬಾಯ್ಲಿ ಬುಜ್ಜಿ ಬಾಯ್ ತೊಳ್ಕೊ ಬಾಯ್ ತೊಳ್ಕೊ ಹೋಗಲಿ. ಗೈಸ್ ಮತ್ತೊಂದ್ಸಲಿ ತಿನ್ಸ್ಬಿಟ್ಟ ಬಾಯಿ ಹಾಕ್ಬಿಟ್ಟು. ಗೈಸ್ ನನಗೆ ಯಾಕೋ ಸಾಕು ಇಷ್ಟೇ ಅಂತ ಅನಿಸ್ತೈತೆ ಇವ್ರು 3 ಜನಕ್ಕೆ ಪ್ರ್ಯಾಂಕ್ ಮಾಡಿದ್ದು. ಸೊ ಫೈನಲಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಮ್ಮ ಈ ಒಂದು 3 ಮಹಾನ್ ಘಟಾನ್ಘಟಿ ಅಥವಾ ಮಹಾನ್ ಅತಿಥಿಗಳಿಗೆ ಒಂದಿಷ್ಟು ಸಾಕಾದಾಗೆ ಪ್ರ್ಯಾಂಕ್ ಮಾಡಿರೋದು. ಅಂಡ್ ಒಳ್ಳೆ ಪ್ರ್ಯಾಂಕ್ ಆಗಿದ್ದೀರಾ 3 ಜನ. ಸಾಕಾತು ಗೈಸ್. ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆದರೆ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗುವಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಯಾರ ಎಕ್ಸ್ಪ್ರೆಷನ್ ಸಕ್ಕದಾಗಿತ್ತು ಕಾಮೆಂಟ್ ಹಾಕಿ ಗೈಸ್, ಕಾಮೆಂಟ್ ಹಾಕಿ. ಬೈ. 1,000 ಏನಾರ ತಿಂತಾನೆ.